ಪಿಎಲ್ಡಿ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ಸುಸ್ತಿದಾರರಾಗಿರುವ ರೈತರಿಗೆ ಸುವರ್ಣಾವಕಾಶವಿದ್ದು, ಕೇವಲ ಸಾಲ ತೆಗೆದುಕೊಂಡಿರುವುದನ್ನು ಕಟ್ಟಿದರೆ ಸಾಕು, ಬಡ್ಡಿ ಹಣ ಎಷ್ಟಿದ್ದರೂ ಮನ್ನಾ ಆಗುತ್ತದೆ. ಈ ಬಗ್ಗೆ ಸರ್ಕಾರವು ಆದೇಶಿಸಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ರಾಥಮಿಕ ಸಹಕಾರ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮನವಿ ಮಾಡಿದರು. ಈ ವೇಳೆ ಪಿಎಲ್ಡಿ ಬ್ಯಾಂಕ್ನ ಉಪಾಧ್ಯಕ್ಷ ಅರವಿಂದ್ ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ಸರ್ಕಾರ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇಡೀ ರಾಜ್ಯದ ರೈತರ ಅಲ್ಪಾವಧಿ ಬಿಟ್ಟು ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಸಾಲದ ಸಂಪೂರ್ಣ ಬಡ್ಡಿ ಮನ್ನಾವನ್ನ ಅಂದ್ರೆ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತಕ್ಕಂಥ ಯೋಜನೆಯನ್ನ ಜಾರಿ ತಂದಿದ್ದಾರೆ. ಇದರ ಹಿಂದೆ ರಾಜ್ಯದ 137 ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು, ನಾನು ಸೇರಿದಂತೆ ಕರ್ನಾಟಕ ರಾಜ್ಯದ 137 ಜನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರುಗಳು ಕಳೆದ ಸೆಪ್ಟೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರೀಕಾಲ್ ಬ್ಯಾಂಕ್ಗಳು ಅಂದ್ರೆ ಪಿಎಲ್ಡಿ ಬ್ಯಾಂಕ್ ಏನಿದೆ ಅವುಗಳು ಬಹಳಷ್ಟು ಸುಸ್ಥಿತಿಯಲ್ಲಿದ್ದು, ಕೆಲವು ಬ್ಯಾಂಕ್ಗಳು ಮಾತ್ರ ಒಳ್ಳೆ ಸುಸ್ಥಿತಿಯಲ್ಲಿದ್ದು 130ಕ್ಕೂ ಹೆಚ್ಚು ಪಿಎಲ್ಡಿ ಬ್ಯಾಂಕ್ಗಳು ತುಂಬಾ ತೀರಾ ಚಿಂತಾಜನಕವಾದ ಪರಿಸ್ಥಿತಿ ಇದೆ. ಕಾರಣ ರೈತರು ಹಳೇ ಸಾಲ, ತುಂಬಾ ವರ್ಷಗಳಿಂದ ಸಾಲ ತೆಗೆದುಕೊಂಡು ಸುಸ್ತಿಯಾಗಿ ಅಸಲಿಗಿಂತ ಬಡ್ಡಿಯೇ ಜಾಸ್ತಿಯಾಗಿ ರೈತರು ಮರುಪಾವತಿ ಮಾಡದೆ ಬಾಕಿ ಉಳಿದುಕೊಂಡಿರೋದ್ರಿಂದ ಎಲ್ಲಾ ಬ್ಯಾಂಕ್ಗಳನ್ನ ಮುಚ್ಚುವ ಸ್ಥಿತಿ ಬಂದಿದೆ. ಹಾಗಾಗಿ ತಾವು ದಯಮಾಡಿ ಬರ ಕೂಡ ಇರೋದ್ರಿಂದ ರೈತರನ್ನ ಅಟ್ಲೀಸ್ಟ್ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಬಡ್ಡಿನಾರು ಮನ್ನಾ ಮಾಡಿಕೊಡಿ ಅಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ನಾವೆಲ್ಲ ಪಿಎಲ್ಡಿ ಬ್ಯಾಂಕ್ ನ ಅಧ್ಯಕ್ಷರು 137 ಪಿಎಲ್ಡಿ ಬ್ಯಾಂಕ್ ನ ಅಧ್ಯಕ್ಷರು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಅದರಂತೆ ರಿಕ್ವೆಸ್ಟ್ಗೆ ಸ್ಪಂದಿಸಿ ಇವತ್ತು ಇಡೀ ರಾಜ್ಯದ ಪಿಎಲ್ಡಿ ಬ್ಯಾಂಕ್ ಸೇರಿದಂತೆ ಡಿಸಿಸಿ ಬ್ಯಾಂಕ್ ಆಗ್ಬೋದು, ಅಪೆಕ್ಸ್ ಬ್ಯಾಂಕ್ ಆಗ್ಬೋದು, ಯಾವುದೇ ಬ್ಯಾಂಕಿನ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಸಾಲದ ಬಡ್ಡಿ ಮನ್ನಾ ಮಾಡಿದ್ದಾರೆ. ಇದು ಜಿಲ್ಲೆ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಗೆ ಹೆಚ್ಚು ಇದೆ. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ನಾನು ಸರ್ಕಾರವನ್ನ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಅಭಿನಂದಿಸ್ತೇನೆ. ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಉಸ್ತುವಾರಿ ಸಚಿವರಾದಂತಹ ಚಲುವರಾಯ ಸ್ವಾಮಿ ಅವರು ನಮ್ಮ ಮಂಡ್ಯದ 7 ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಭೇಟಿ ಮಾಡಿ ಅವರು ಕೂಡ ಒತ್ತಾಯ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬಡ್ಡಿ ಮನ್ನಾದ ಸೌಲಭ್ಯ ಸಿಗ್ತಾ ಇರೋದು ನಮ್ಮ ಮಂಡ್ಯ ಜಿಲ್ಲೆಯವರಿಗೆ. 2800 ರೈತರಿಗೆ ಈ ಸೌಲಭ್ಯ ಸಿಗ್ತಾ ಇದೆ ಮಂಡ್ಯ ಜಿಲ್ಲೆಯ. ಅದರಲ್ಲಿ ನಮ್ಮ ಮಂಡ್ಯ ಬ್ಯಾಂಕಿನ 397 ಜನ ರೈತರಿಗೆ ಈ ಸೌಲಭ್ಯ ಸಿಗ್ತಾ ಇದೆ. ನಮ್ಮ ಮಂಡ್ಯ ಪಿಎಲ್ಡಿ ಬ್ಯಾಂಕ್ ನಲ್ಲಿ 8,42,00,000 ಸುಸ್ತಿಯಾಗಿದೆ. ಅದರಲ್ಲಿ ಈಗ ರೈತರು ಕೇವಲ 4,20,00,000 ಕಟ್ಟಬೇಕು. ಅಷ್ಟು ಕಟ್ಟಿದ್ರೆ ಸರ್ಕಾರ ನಮಗೆ 4 ಕೋಟಿ ರೈತರ ಪರವಾಗಿ 4,27,63,63,000 ಬಡ್ಡಿಯನ್ನು ನಮಗೆ ಪಾವತಿ ಮಾಡ್ತಾರೆ.